ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆರಿ ಬೇಸಿಕಿಂದ ಸ್ಟಾರ್ಟ್ ಮಾಡೋಣ. ಇಂಗ್ಲೀಷ್ನ ಒಂದು ಡೆಫಿನಿಷನ್ ಆಗಿರಲಿ, ಇಂಗ್ಲೀಷ್ ಗ್ರಾಮರ್ ಎಂದರೇನು, ವಾಕ್ಯಗಳೆಂದರೇನು, ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರೊಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಸೊ ಇಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸನ್ನು ನಾನು ನಿಮಗೆ ಡೀಟೇಲಾಗಿ ಕವರ್ ಮಾಡ್ಕೊತಾ ಹೋಗ್ತೀನಿ. ರೈಟ್. ಸೊ ಮೊದಲಿಗೆ ಗ್ರಾಮರ್ನ ಒಂದು ವಾಕ್ಯ, ಸೊ ಡೆಫಿನಿಷನ್ ನಾವು ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಗ್ರಾಮರ್ ಈಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿ ಲ್ಯಾಂಗ್ವೇಜ್ ಅಂತೇಳಿ ಕರೆಯುತ್ತೇವೆ. ನಿಯಮ ಪ್ರಕಾರ ಯಾವುದೇ ಭಾಷೆಯನ್ನು ಓದುವ, ಬರೆಯುವ ಮತ್ತು ಮಾತನಾಡುವ ರೀತಿಯನ್ನು ನಾವು ಗ್ರಾಮರ್ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ ನೆಕ್ಸ್ಟ್ ಸೆಂಟೆನ್ಸ್, ಕನ್ನಡದಲ್ಲಿ ನಾವು ವಾಕ್ಯ ಅಂತೇಳಿ ಕರೆಯುತ್ತೇವೆ. ಸೆಂಟೆನ್ಸ್ ಅಂದರೆ ವಾಕ್ಯ. ಹಾಗಾದರೆ ಡೆಫಿನಿಷನ್: ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಪೂರ್ಣ ಮಾತನ್ನು ತಿಳಿಸುವಂತಹ ಶಬ್ದಗಳ ಗುಂಪನ್ನು ನಾವು ವಾಕ್ಯ ಅಂತೇಳಿ ಕರೆಯುತ್ತೇವೆ. ರೈಟ್. ನೋಡಿ, ಗ್ರಾಮರ್ ಅಂದರೆ ಸಿಂಪಲ್, ನಿಯಮ ಪ್ರಕಾರ ಯಾವುದೇ ಭಾಷೆಯನ್ನು ಓದುವ, ಬರೆಯುವ ಮತ್ತು ಮಾತನಾಡುವ ರೀತಿಯನ್ನು ನಾವು ಗ್ರಾಮರ್ ಅಂತೇಳಿ ಕರೆಯುತ್ತೇವೆ. ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ರೈಟ್. ಪೂರ್ಣ ಮಾತನ್ನು ತಿಳಿಸುವಂತಹ ಶಬ್ದಗಳ ಗುಂಪನ್ನು ನಾವು ವಾಕ್ಯ ಅಂತೇಳಿ ಕರೆಯುತ್ತೇವೆ. ಎಕ್ಸಾಂಪಲ್ಸ್ ನೋಡೋಣ ಸ್ನೇಹಿತರೆ. ಸೊ ಸೆಂಟೆನ್ಸ್ ಎಕ್ಸಾಂಪಲ್: ಐ ಗೋ ಟು ಸ್ಕೂಲ್ ಅಂತೇಳಿ ಕರೆಯುತ್ತೇವೆ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಸೊ ಇದು ಒಂದು ಪೂರ್ಣ ವಾಕ್ಯವನ್ನು ಕೊಡುವಂತಹ ಒಂದು ಶಬ್ದಗಳ ಗುಂಪನ್ನು ನಾವು ಸೆಂಟೆನ್ಸ್ ಅಂತೇಳಿ ಕರೆಯುತ್ತೇವೆ. ಸೊ ಅದೇ ರೀತಿ ನೆಕ್ಸ್ಟ್ ಟಾಪಿಕ್, ಪಾರ್ಟ್ಸ್ ಆಫ್ ಸ್ಪೀಚ್. ನೋಡಿ, ಟೋಟಲಾಗಿ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಟೋಟಲಾಗಿ 8 ಟಾಪಿಕ್ಸ್ ಬರುತ್ತೆ. ಸೊ ಮೊದಲನೆಯದು ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ ಅಂತೇಳಿ 8 ಟಾಪಿಕ್ ಬರುತ್ತೆ. ಸೊ ನೌನ್ ಅಂದರೆ ನಾಮಪದ, ಪ್ರೊನೌನ್ ಅಂದರೆ ಸರ್ವನಾಮಪದ, ಅಡ್ಜೆಕ್ಟಿವ್ ಅಂದರೆ ನಾಮವಿಶೇಷಣ, ವರ್ಬ್ ಅಂದರೆ ಕ್ರಿಯಾಪದ, ಆಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್ ಅಂದರೆ ಉಪಸರ್ಗವ್ಯಯ ಅಂತೇಳಿ ಕರಿತೀವಿ. ಅದೇ ರೀತಿ ಕಂಜಂಕ್ಷನ್ ಅಂದರೆ ಸಮುಚ್ಚಯ, ಆ್ಯಂಡ್ ಇಂಟರ್ಜೆಕ್ಷನ್ ಅಂದರೆ ಭಾವಬೋಧಕ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇವುಗಳ ಒಂದು ಡೆಫಿನೇಷನ್, ಅದೇ ರೀತಿ ನಾವು ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ.